ಒಂದು ದೊಡ್ಡ ಅನಾಹುತದ ನಂತರ ಮತ್ತೆ ಭಸ್ಮದಲ್ಲಿ ಪುಟಿದೆದ್ದಂತಹ ಒಂದು ಹೋಟೆಲ್ ಇದು, ಶುದ್ಧ ತಿಂಡಿ ಅಂತ. ಮತ್ತೆ ಜನ ಹುಡ್ಕೊಂಡು ಬಂದಿದ್ದಾರೆ ಅವರ ಆಶೀರ್ವಾದ ಪ್ರೀತಿಯೊಂದಿಗೆ. ಈ ಹೋಟೆಲ್ ಮತ್ತೆ ಪುನಃ ಆರಂಭ ಆಗಿದೆ. ಇವತ್ತು ದೊಡ್ಡ ಹೋಟೆಲು, ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೆಸರಲ್ಲೇ ಶುದ್ಧ ತಿಂಡಿ ಅಂತಿದೆ. ಎಷ್ಟು ಶುದ್ಧವಾಗಿದೆ, ಏನೇನಿದೆ ಎಲ್ಲ ನೋಡೋಣ. ಸೊ ಫಸ್ಟಿಗೆ ಇಲ್ಲಿ ಮೇಡಮ್ ನಿಂತಿದ್ದಾರೆ, ಏನು ಎತ್ತ ಅವ್ರನ್ನ ಮಾತಾಡಿಸ್ಕೊಂಡು ಒಳಗೆ ಹೋಗೋಣ. ಮೇಡಮ್ ಏನು ಎಂಟ್ರಿ ಮಾಡಬೇಕಾ? ಓಕೆ 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 ನೀವು ಒಳಗೆ ಹೋಗೋದಕ್ಕೂ ಮುಂಚೆ ನಮ್ಮ ಹೆಸರು, ಆಮೇಲೆ ಎಷ್ಟು ಜನ ಬಂದಿದ್ದೀವಿ, ಆಮೇಲೆ ನಮ್ಮದೊಂದು ಫೋನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿ ಹೋಗಬೇಕು. ಕಪಿಲ್ಲು 1 ಎಂಟ್ರಿ. ಥ್ಯಾಂಕ್ ಯು. ಓಕೆ, ಎಂಟ್ರಿ ಮಾಡಿದ್ದಾಗಿದೆ. ಈಗ ಸೀದಾ ಹೋಗೋಣ. ಫಸ್ಟ್ ನೀವು ಹೊರಗಿಂದ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಹೊರಗಿಂದನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನೋಡ್ಕೊಂಡು ಆಮೇಲೆ ನಾವು ಮೇಲೂ ಹೋಗೋಣ. ಎಸ್, ತುಂಬಾ ಚೆನ್ನಾಗಿದೆ. ಈಗ ನಾವು ಒಳಗೆ ಹೋಗಿ ಅಲ್ಲಿನ ಆ್ಯಂಬಿಯನ್ಸ್ ಹೆಂಗಿದೆ, ಏನೇನಿದೆ ಎಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಎಂಟ್ರಿ ಆಗುವಾಗಲೇ ಮಹಾಗಣಪತಿ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ನೋಡಿಕೊಂಡು ಮುಂದೆ ಒಳಗೆ ಹೆಂಗಿದೆ ತೋರಿಸ್ತೀನಿ. ಒಂದು ದೊಡ್ಡ ಬೆಂಕಿ ದುರಂತದಲ್ಲಿ ಆ್ಯಕ್ಚುಲಿ ಈ ಒಂದು ಶುದ್ಧ ತಿಂಡಿ ಏನಿದೆ ಅಲ್ಲ, ಸಂಪೂರ್ಣ ಭಸ್ಮ ಆಗಿತ್ತಂತಲೇ ಹೇಳ್ಬೋದು. ಭಸ್ಮದಿಂದ ಎದ್ದು ಬಂದಂಥ ಹೋಟೆಲ್ ಅಂತಲೇ ಇದನ್ನು ಹೇಳ್ತಾರೆ. ಅದಕ್ಕಾಗಿಯೇ ವೆಲ್ಕಮ್ ಮಾಡುವಾಗ ನಮಗೆ ಎಂಟ್ರಿಲೇ ವಿಘ್ನ ನಿವಾರಕ ಮಹಾಗಣಪತಿ ಇಟ್ಟಿದ್ದಾರೆ. ಅವರೊಂದು ಆಶೀರ್ವಾದ ಸಿಕ್ಬಿಟ್ಟು ನಾವು ಒಳಗೆ ಹೋದರೆ ವಿಶಾಲವಾಗಿ ಮಾಡಿದ್ದಾರೆ. ನಿಜ ಹೇಳ್ತೀನಲ್ಲ, ಬೆಂಕಿಯಲ್ಲಿ ಹರಡಿದ ಹೂ ಥರ ಆಗಿಬಿಟ್ಟಿದೆ ಇವಾಗ. ಜನರ ಪ್ರೀತಿ, ಅವರ ಎಫರ್ಟು ಎಲ್ಲದಕ್ಕೂ ಈ ಒಂದು ಶುದ್ಧ ತಿಂಡಿ ಉದಾಹರಣೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಜಸ್ಟ್ ಒಂದು ವಿದಿನ್ ಏನು ಹೇಳ್ಬೋದು 3 to 4 ಮಂತಲ್ಲಿ ರಿಕವರ್ ಆಗಿಬಿಟ್ಟು. ಆ್ಯಂಬಿಯನ್ಸ್ ಸಕ್ಕದಾಗಿದೆ. ಈ ಹಳೇ ಶೈಲಿ ಇದೆ ಗೊತ್ತಾ, ಹಳೆಯ ಹಳ್ಳಿ ಕಾಲದಲ್ಲಿತ್ತಲ್ಲ ಹಂಗೆ ಒಂದು ಶುದ್ಧ ತಿಂಡಿ ಅಂತ ಒಂದು ಚಿಕ್ಕದಾಗಿ ಒಂದು ಬಾವಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಮ ಊರ ಮನೆಗಳಲ್ಲೆಲ್ಲ ಈ ಥರ ಬಾವಿ ಮಾಡಿ ಅಲ್ಲೊಂದು ಕೊಡಪಾನ ಹಾಕಿ ಎಲ್ಲ ಮಾಡ್ತಾಯಿದ್ರು. ಅದೊಂದಾಗಿದೆ. ಇನ್ನೊಂದು ಹೇಳ, ಕಾಯ್ಕತ್ತ ಜಿಂಗ್ ಅಂತೀವಿ ಗೊತ್ತಾ, ಅದನ್ನು ಇಲ್ಲಿಟ್ಟಿದ್ದಾರೆ ಫುಲ್ ಮೇಲೆ. ಸೊ ಅದಷ್ಟು ನಿಮಗೆ ನೀಟಾಗಿ ಮಾಡಿ ಒಂದು ಸೈಡ್ ಕಾಫಿ ಶಾಪ್ ಥರ ಮಾಡಿ ಟೋಟಲಿ ಒಂದು ನೀಟ್ ಆ್ಯಂಡ್ ಡೀಸೆಂಟ್ ಆ್ಯಂಬಿಯನ್ಸಲ್ಲಿದೆ. ಈ ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿದ್ದಾಗ ಬಾವಿ ಕಟ್ಟೆ, ನೀರು ಎಳೆಯೋದು ಇದೆಲ್ಲ ನೋಡಿರ್ತೀವಿ. ಆದರೆ ಸಿಟಿಲಿ ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಈ ಒಂದು ಅದ್ಭುತ ಒಂದು ಸುಂದರ ದೃಶ್ಯ ನೋಡ್ಬೇಕಾದ್ರೆ ನೀವು ಶುದ್ಧ ತಿಂಡಿಗೆ ಬನ್ನಿ. ನಿಮಗೆ ಸರ್ವೆಲ್ಲ ಒಂದು ಕಡೆಗೆ ಬಂದರೆ ಈ ಕಡೆಗೆ ಬಾವಿ ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ಅಂದರೆ ನಿಮ್ಗೊಂಥರ ಇದು ವ್ಯೂ ಥರ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಇನ್ನು ಇವರು ಸ್ಯಾಮ್ ಟ್ರಾವೆಲ್ಸ್, ಆ್ಯಕ್ಚುಲಿ ಇವರದು ಬೇಸ್ ಅಲ್ಲಿಂದೇ ಶುರುವಾಗಿರೋದು. ಅಲ್ಲಿ ಸಾವಿರಾರು ಜನರಿಗೆ ಇವರು ತಿಂಡಿ ಊಟಗಳನ್ನು ಪ್ರೊವೈಡ್ ಮಾಡ್ತಾಯಿದ್ರು. ಆ ಟೈಮಿಂದ ಇವರಿಗೆ ಆಲೋಚನೆ ಬಂದಿದ್ದೆ ಈ ಶುದ್ಧ ತಿಂಡಿ, ನಾವೊಂದು ತಿಂಡಿ ಒಂದು ಹೋಟೆಲ್ ಕ್ರಿಯೇಟ್ ಮಾಡಬೇಕು ಅಂತ. ಆಗ ಇವ್ರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದಿಷ್ಟು ಡಿಸ್ಕಸ್ ಮಾಡೋದ್ರಂತೆ, ಏನಂತ ಹೆಸರಿಡೋಣ ಅಂತ. ಆಗ ಡಿಸ್ಕಸ್ ಮಾಡಿ ಒಂದಿಷ್ಟು ಫೈನಲ್ ಮಾಡ್ತಾರೆ. ಲಾಸ್ಟಿಗೆ ಅವ್ರಿಗೆ ಪ್ಲ್ಯಾನ್ ಬಂದಿದ್ದೆ ಶುದ್ಧವಾದ ತಿಂಡಿ ಕೊಡೋಣ, ಅಂದರೆ ಶುದ್ಧ ತಿಂಡಿ ಕೊಡೋಣ. ಆವಾಗಲೇ ಇದನ್ನು ಶುದ್ಧ ತಿಂಡಿ ಅಂತ ಹೆಸರಿಟ್ಟಿರೋದು.
ಶುದ್ಧ ತಿಂಡಿ, ತುಂಬ ಶುದ್ಧವಾಗೇ ಕಾಣಿಸ್ತಾ ಇದೆ. ಅಲ್ಲಿ ನಾನು ತಗೊಂಡಿದ್ದು ಒಂದು ಒಳ್ಳೆ ಮಸಾಲೆ ದೋಸೆ. ಇದಕ್ಕೆ 2 ಥರ ಚಟ್ನಿ, ಆಮೇಲೆ ಒಂದು ಸಾಂಬಾರು, ಆಮೇಲೆ ಕಲರ್ ನೋಡಿ ಆ ದೋಸೆದು ಸಕ್ಕತ್ತಾಗಿ ಬಂದಿದೆ. ಅಲ್ಲಿ ನಿಮ್ಗೆ ಇಲ್ಲಿ ಒಂದು ಹೇಳ್ಬೇಕು ನಾನು, ಈ ಮಸಾಲೆ ದೋಸೆ ಫುಲ್ಲು ರೋಸ್ಟ್ ಮಾಡಿ ಅದಕ್ಕೊಂದಿಷ್ಟು ಆಲೂ ಪಲ್ಯ, ಫುಲ್ಲು ತುಪ್ಪ, ಆಮೇಲೆ ಪುಡಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿರೋ ಮಸಾಲೆ ದೋಸೆ. ತುಂಬಾ ರೋಸ್ಟ್ ಕೂಡ ಆಗಿದೆ. ಆ್ಯಕ್ಚುಲಿ ರೋಸ್ಟ್ ಆಗಿ ಅದಕ್ಕೆ ಹಾಕಿರೋ ತುಪ್ಪ ಜೊತೆ ತಿನ್ನೋಕ್ಕೂ ಮಜಾ. ಬನ್ನಿ, ಶುದ್ಧ ತಿಂಡಿ, ಹೊಸ ಹೋಟೆಲು, ಹೊಸ ರುಚಿ ಹೆಂಗಿದೆ ನೋಡೋಣ. ಸೊ ಫಸ್ಟು ನಾನು ಆಲೂ ಪಲ್ಯಕ್ಕಿಂತ ಜಾಸ್ತಿ ಇಲ್ಲಿ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಜೊತೆ ನೋಡೋಣ. ದೋಸೆ ನೋಡಿ ಎಷ್ಟು ತಿಕ್ಕಾಗಿದೆ. ಹಿಂಗಿರಬೇಕು ದೋಸೆ, ಫುಲ್ಲು ತಿಕ್ಕಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾವೀಗ ಚಟ್ನಿ ಜೊತೆ ಅದ್ಕೊಂಡು ನೋಡಿ, ತಿಕ್ಕಾಗಿ ಆ ಕಲರು, ಸೈಡಲ್ಲಿ ತುಪ್ಪ, ಅಲ್ಟಿಮೇಟ್. ಅದ್ಭುತ. ನಿಮಗೆ ತಿಂತ ಹೇಳ್ಬೇಕಾದ್ರೆ ಚಟ್ನಿಗಿದೆಯಲ್ಲ, ತುಪ್ಪ ಹಂಗೆ ಮಿಕ್ಸ್ ಆಗಿಬಿಡುತ್ತೆ. ತುಪ್ಪ ವರ್ಸಸ್ ಚಟ್ನಿ ಸೂಪರ್ ಟೇಸ್ಟ್ ಕೊಡ್ತಿದೆ. ಇನ್ನು ನೋಡಿ, ಈ ಆಲೂ ಪಲ್ಯದ ಜೊತೆ ಅದ್ಸಣ ಅಂತ ಹಿಂಗೆ ತೆಗೆದ್ರೆ ಫುಲ್ಲು ತುಪ್ಪ, ಆಮೇಲೆ ಅದಕ್ಕೆ ಹಾಕಿರೋ ಪುಡಿ, ಸ್ಪೆಷಲ್ ಪುಡಿ. ಆ್ಯಕ್ಚುಲಿ ಮಸಾಲೆ ದೋಸೆಗೆ ಈ ಥರ ಪುಡಿಗಳಿದ್ದಾಗ ಒಂಥರ ಮಜಾ. ಸೊ ಅದನ್ನು ನಾವೀಗ ಸ್ವಲ್ಪ ಆಲೂ ಪಲ್ಯ ಜೊತೆ ನಂಚ್ಕೊಂಡು ತುಂಬ ರುಚಿ. ನನಗಂತೂ ದೋಸೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಆ ತುಪ್ಪನೇ ನಂದಿನಿ ತುಪ್ಪ, ಫ್ರೆಶ್ ನಂದಿನಿ ತುಪ್ಪ ಹಂಗೆ ಬಾಯಿಗೆ ಸಿಗುತ್ತೆ. ಆಮೇಲೆ ಹಾಕಿರೋ ಪುಡಿ ಒಂಥರ ತುಂಬ ಸ್ಪೈಸಿ ಇದ್ದರೆ ಆ ಪುಡಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಬಟ್ ಇಲ್ಲಿ ಆ ಪುಡಿನೂ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಟೋಟಲಿ ಈ ಒಂದು ಮಸಾಲೆ ದೋಸೆ, ಪಲ್ಯ, ಆಮೇಲೆ ಅದು ಕೊಟ್ಟಿರೋ ಚಟ್ನಿ ಜೊತೆ ಜಬರ್ದಸ್ತ್. ನನಗಂತೂ ಇದಕ್ಕೆ 10ರಲ್ಲಿ 9 ಪಾಯಿಂಟ್ ಕೊಡ್ತೀನಿ ಅಷ್ಟು ಪಕ್ಕ. 1 ಪಾಯಿಂಟ್ ಕಮ್ಮಿ ಕೊಟ್ಟೆ, ಯಾಕಂದರೆ ನಾನು ರೋಸ್ಟ್ ಇಷ್ಟಪಡಲ್ಲ ಅಂತ ಅಷ್ಟೇ. ಬಿಟ್ಟರೆ ಮಸಾಲೆ ದೋಸೆ ಸಕ್ಕತ್ತಾಗಿ. ಈ ಆಲೂ ಪಲ್ಯದ ಜೊತೆ ಆ ತುಪ್ಪ ಹೆಂಗೆ ಸ್ಪ್ರೆಡ್ ಆಗ್ತಿದೆ ನೋಡಿ, ಹಿಂಗಿರಬೇಕು ತುಪ್ಪ. ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ. ಲಾಸ್ಟಿಗೊಂದು ಚಟ್ನಿ ಜೊತೆ ತಿನ್ಬೇಡ. ಸೂಪರ್. ಅಂತೂ ಒಂದು ಫಸ್ಟ್ ಕ್ಲಾಸ್ ದೋಸೆ ತಿಂದು ಲಾಸ್ಟಿಗೆ ಅವಾಗದಿಂದ ಕಾಯ್ತಿದ್ದೆ ಫಿಲ್ಟರ್ ಕಾಫಿ ಕುಡಿಬೇಕಂತ. ಆ್ಯಕ್ಚುಲಿ ಬಂದ ಕೂಡಲೇ ಈ ಸಲ ಫಸ್ಟು ಫಿಲ್ಟರ್ ಕಾಫಿದೆ ರಿವ್ಯೂ ಮಾಡೋಣ ಅಂದ್ಕೊಂಬಿಟ್ಟೆ, ಯಾಕಂದರೆ ಮಾಡ್ತಿರುವಾಗಲೇ ಸಖತ್ ಇಷ್ಟ ಆಗ್ಬಿಡ್ತು. ಸೊ ಲಾಸ್ಟಿಗೆ ಒಂದು ಫಿಲ್ಟರ್ ಕಾಫಿ ಕೊಟ್ಟು ತೊಗೊಂಡು ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಟೋಟಲಿ ನನಗೆ ಫುಡ್ ಅಂತೂ ಎಲ್ಲನೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ. ಮಸಾಲೆ ದೋಸೆ ಅಂತೂ ಅದ್ಭುತ. ಇನ್ನು ಇಡ್ಲಿ, ಪೊಂಗಲ್, ಸ್ವೀಟ್ ಪೊಂಗಲ್, ಹೀಗೆ ವೆರೈಟೀಸ್ ಆಫ್ ತಿಂಡಿದೆ. ಆ್ಯಂಬಿಯನ್ಸ್ ಎಲ್ಲಕ್ಕಿಂತ ಖುಷಿ ಆಗೋದೇನು ಗೊತ್ತಾ, ಆ್ಯಂಬಿಯನ್ಸ್ ಸಿಕ್ಕಾಬಡೆ ಎಂಜಾಯ್ ಮಾಡ್ತೀರಾ. ಸೊ ಲಾಸ್ಟಿಗೆ ಒಂದು ಸ್ಪೆಷಲ್ ಫಿಲ್ಟರ್ ಕಾಫಿ. ಎಷ್ಟು ನೊರೆ ನೋಡಿ, ಕಾಫಿಲಿ ನೊರೆ ಇದ್ರೇ ಮಜಾ ಅಂತಾರೆ. ಒಳ್ಳೆ ನೊರೆ ಮಾಡಿ ಕೊಟ್ಟಿದ್ದಾರೆ. ಫಿಲ್ಟ್ರು ಫಸ್ಟ್ ಕ್ಲಾಸ್ ಸಕ್ಕತ್ತಾಗಿದೆ. ಸೊ ನನಗೆ ಎಲ್ಲಕ್ಕಿಂತ ಇಲ್ಲಿನ ಆ್ಯಂಬಿಯನ್ಸು, ಆಮೇಲೆ ಕಾಫಿ ರುಚಿ ಸಾಧ್ಯನೇ ಇಲ್ಲ ಮರೆಯೋಕ್ಕೆ. ಆಮೇಲೆ ಒಂದು ಅದ್ಭುತ ಹೋಟೆಲ್ ಅಂತಲೂ ಹೇಳ್ಬೋದು. ಬನಶಂಕರಿಲಿದೆ, ಸ್ವಲ್ಪ ನಿಮ್ಗೆ ಹೊರಗೆ ಬರುತ್ತೆ, ಅಂದರೆ ಅಷ್ಟು ಸಿಟಿ ಬರೋಲ್ಲ, ಇದು ಹೊರಗೆ ಬರುತ್ತೆ. ಎಕ್ಸಾಕ್ಟ್ ಇದರ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾಕಂದರೆ ಹೇಳಿದ್ರೆ ಗೊತ್ತಾಗಲ್ಲ. ನೈಸ್ ರೋಡ್ ನಿಯರೇ ಬರುತ್ತೆ.
ಅಡ್ರೆಸ್ಸು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಶುದ್ಧ ತಿಂಡಿ ಅಂತ ಗೂಗಲ್ ಮ್ಯಾಪಲ್ಲಿ ಹೊಡೆದ್ರು ಸಿಗುತ್ತೆ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬರುತ್ತೆ. ಬನ್ನಿ, ನೀವು ಹೊಟ್ಟೆ ತುಂಬ ತಿನ್ನಿ. ಜಬರ್ದಸ್ತ್ ಫಿಲ್ಟರ್ ಕಾಫಿ, ಅದು ಬೆಳಿಗ್ಗೆ ಬೇಗ ಬಂದರೆ ವೆದರ್ ಒಳ್ಳೆ ಕೊಳ್ಳಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಅಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್, ಬಾಯ್.